ವೆಲ್ಕಮ್ ಟು ಮೈ ಚಾನಲ್. ಟುಡೇ ಇನ್ ದಿಸ್ ವಿಡಿಯೋ ನಾವು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದೀವಪ್ಪ ಅಂದರೆ ಹೌ ಟು ಲುಕ್ ರಿಚ್ ಇನ್ ಬಜೆಟ್. ನಾವು ಬಜೆಟ್ ನಮ್ಮ ಹತ್ರ ಲಿಮಿಟೆಡ್ ಆಗಿದೆ ಅಂದಾಗ ನಾವು ಯಾವ ಥರ ರಿಚ್ ಲುಕ್ನ ಪುಲ್ ಆಫ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ಆದರೆ ತಿಳಿಸ್ಕೊಡ್ತೀನಿ. ಇನ್ನು ಲೇಟ್ ಮಾಡದೆ ವಿಡಿಯೋನಾದರೆ ಶುರು ಮಾಡೋಣ. ರಿಚ್ ಆಗಿ ಕಾಣಬೇಕು ಅನ್ನೋರಲ್ಲಿ 2 ಟೈಪ್ಸ್ ಆಫ್ ಪೀಪಲ್ಸ್ ಇರ್ತಾರೆ. ಒನ್ ಟೈಪ್ ಬಂದ್ಬಿಟ್ಟು ಅವ್ರ ಹತ್ರ ಬಜೆಟ್ ಇಲ್ಲ ಅಂದರೂ ತುಂಬ ಕಾಸ್ಟ್ಲಿ ಬಟ್ಟೆ ಹಾಕ್ತಾರೆ, ಸಾಲ ಮಾಡ್ತಾರೆ ಆ್ಯಂಡ್ ಚಪ್ರಿಗಳ ಥರ ಆದರೆ ಕಾಣ್ತಾರೆ. ಟೈಪ್ 2 ಇವ್ರು ಬಂದ್ಬಿಟ್ಟು ತುಂಬ ರಿಚ್ ಆಗಿರ್ತಾರೆ ಆ್ಯಂಡ್ ಕ್ಲಾಸಿ ಔಟ್ಫಿಟ್ಸ್ನಾದರೆ ಹಾಕ್ತಾರೆ, ತುಂಬ ಅಟ್ರಾಕ್ಟಿವ್ ಆಗಾದರೆ ಇರ್ತಾರೆ. ನಾವು ಟೈಪ್ 2 ಬಗ್ಗೆ ಆದರೆ ಡಿಸ್ಕಸ್ ಮಾಡೋಣ. ನಂಬರ್ 1, ಈ ರೀಸೆಂಟ್ ಡೇಸಲ್ಲಿ ನೋಡಿದ್ರೆ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ಇದರಿಂದ ತುಂಬ ಪಾಪ್ಯುಲರ್ ಆಗಿರೋದು ಬ್ರ್ಯಾಂಡ್ಸ್. ಬ್ರ್ಯಾಂಡೆಡ್ ಕ್ಲಾಸ್ ಹಾಕಿದ್ರೆ ಒಂಥರ ರೆಸ್ಪೆಕ್ಟ್ ಕೊಡ್ತಾರೆ, ಬ್ರ್ಯಾಂಡೆಡ್ ಕ್ಲಾಸ್ ಇಲ್ಲ ಅಂದರೆ ಇನ್ನೊಂದು ಥರ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ತುಂಬ ಮ್ಯೂಟೆಡ್ ಆಗಿ ಯಾವ ಬ್ರ್ಯಾಂಡ್ನು ಪ್ರಮೋಟ್ ಮಾಡೋದು ಬೇಡ, ಯಾವ ಬ್ರ್ಯಾಂಡು ಇರೋದು ಬೇಡ, ತುಂಬ ಪ್ಲೈನ್ ಕಲರ್ಸ್ನಾದರೆ ವೇರ್ ಮಾಡಿರಿ. ಅದರಲ್ಲಿ ಯಾವುದೇ ಸ್ಟಿಕ್ಕರ್ ಇರಬಾರ್ದು, ಯಾವುದೇ ಲೋಗೋನು ಇರಬಾರ್ದು. ಅವಾಗ ನಾವು ಔಟ್ಫಿಟ್ ಎಷ್ಟು ಕಾಸ್ಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ಕಲರ್ಸ್ ಪ್ರಾಪರ್ ಆಗಿದ್ದರೆ ತುಂಬ ರಿಚ್ ಆಗಾದರೆ ಕಾಣುತ್ತೆ ನಮ್ಮ ಔಟ್ಫಿಟ್ ಅನ್ನೋದು. ಸೆಕೆಂಡ್ ಒನ್, ಮೇಂಟೈನ್ ವೆಲ್ ಗ್ರೂಮಿಂಗ್ ಏರ್ ಅನ್ನೋದು ನಮ್ಮ ಲುಕ್ಕಲ್ಲಿ ಮೇಜರ್ ರೋಲ್ನಾದರೆ ಪ್ಲೇ ಮಾಡುತ್ತೆ. ಪ್ರಾಪರ್ ಹೇರ್ ಸ್ಟೈಲ್ ಆ್ಯಂಡ್ ಪ್ರಾಪರ್ ಬಿಯರ್ಡ್ ಲೆಂತ್ ಇದೆ ಅಂದರೆ ನೀವು ಆಲ್ಮೋಸ್ಟ್ ರಿಚ್ ಲುಕ್ಕಲ್ಲಿದ್ದೀರಾ ಅಂತಾನೆ. ಈ ಅನ್ನಿವನ್ ಏರ್ ಇರುತ್ತೆ ಆ್ಯಂಡ್ ಹೇರ್ಸ್ ಅನ್ನಿವನ್ ಆಗಿ ಬೆಳೆದಿರುತ್ತೆ. ಅದನ್ನು ನೀವು ಮಂತ್ಲಿ 2 ಟೈಮ್ಸ್ ಮೇಂಟೆನೆನ್ಸ್ ಕಟ್ ತಗೊಂಡು ಪ್ರಾಪರ್ ಲೆಂತ್ ಆದರೆ ಮೇಂಟೈನ್ ಮಾಡಿ. ಹೇರ್ ಸ್ಟೈಲಿಂದ ಪ್ರಾಪರ್ ರಿಚ್ ಲುಕ್ ಆದರೆ ಬರುತ್ತೆ. ಮೇಂಟೈನ್ ಹೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನನ್ನ ಹೇರ್ ಬಗ್ಗೆ ಮಾತಾಡಬೇಡ್ರಿ. ಈಗ ನಾನು ಹೇರ್ ಕಟ್ ಮಾಡಿಸ್ಬೇಕಾದ್ರೆ ಬಾರ್ಬರ್ ನಾನು ಕೊಟ್ಟಿದ್ದು ಇನ್ಪುಟ್ ಬಿಟ್ಟು ಅವನಿಗೇನು ಅನಿಸ್ತೋ ಅದನ್ನು ಮಾಡಿ ಕಳಿಸ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಟೈಮ್ ಡೋಂಟ್ ಮೇಕ್ ಅ ಮಿಸ್ಟೇಕ್. ಪ್ರಾಪರ್ ಸಲೂನ್ ಆದರೆ ಸೆಲೆಕ್ಟ್ ಮಾಡಗಲ್ರಿ. ಸಲೂನು ಇಂಪಾರ್ಟೆಂಟ್ ಥಿಂಗ್ ಪ್ಲೇ ಮಾಡುತ್ತೆ. ನನ್ನ ಹೇರ್ ಸ್ಟೈಲ್ ಸಮ್ಟೈಮ್ಸ್ ಹ್ಯಾಪನ್. ಮೂರನೇದು ಬಂದುಬಿಟ್ಟು ಸ್ಟಿಕ್ ವಿತ್ ಸಾಲಿಡ್ ಕಲರ್ಸ್ ನಾವು ನಮ್ಮನ್ನು ತುಂಬ ಎಲಿವೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ತಾಳೋದಾದರೆ ಒಂದು ವೈಟ್ ಕಲರ್ ಟಿ ಶರ್ಟ್, 500 ರೂಪಾಯಿ ವೈಟ್ ಟಿ ಶರ್ಟ್ಗೂ 5,000 ರೂಪಾಯಿ ಟಿ ಶರ್ಟ್ಗೂ ಅಂಥ ಯೂಸ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂಟಿಲ್ ಅವ್ರು ಬಂದು ಫ್ಯಾಬ್ರಿಕ್ ಟಚ್ ಮಾಡೋವ್ರಿಗೂ. ಫ್ಯಾಬ್ರಿಕ್ನ ಯಾರು ಟಚ್ ಮಾಡ್ತಾರೆ ನಿಮಗೆ ಬಂದು. ಸೊ ನೀವು ಸ್ಟಿಕ್ ವಿತ್ ಸಾಲಿಡ್ ಕಲರ್ಸ್. ಇದರಿಂದ ನಿಮ್ಮ ಲುಕ್ ಅನ್ನೋದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೀವು ತುಂಬ ರಿಚ್ ಆಗಾದರೆ ಕಾಣುತ್ತೆ. ಸೊ ಜಾತ್ರೆ ಡಿಸೈನ್ ಇರೋದು ಬಿಟ್ಟು ಸ್ಟಿಕ್ ವಿತ್ ಸಾಲಿಡ್ಸ್. 4ನೇದು, ಫ್ರ್ಯಾಂಕ್ ಆಗಿ ಹೇಳ್ರಿ, ನಿಮ್ಮಲ್ಲಿ ಎಷ್ಟು ಜನ ಐರನ್ ಆಗಿರೋ ಬಟ್ಟೆನ ಹಾಕ್ತೀರಾ? ಫಾರ್ ಎಕ್ಸಾಂಪಲ್ ತಾಳೋಣ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪಂದಿರು ಇನ್ನೂ ದೊಡ್ಡವ್ರು ಯಾರಾದರೂ ಇದ್ದರೆ ಅವ್ರ ಹತ್ರ 500 ರೂಪಾಯಿ ಶರ್ಟ್ ಇದ್ರೂ ಅದನ್ನು ಐರನ್ ಮಾಡಿ ನೀಟಾಗಿ ಹಾಕ್ಕೊಂಡು ಹೋಗ್ತಾರೆ. ಇಟ್ ಇಂಡಿಕೇಟ್ಸ್ ರಿಚ್ನೆಸ್ ಗೈಸ್. ನಮ್ಮಲ್ಲಿ ತುಂಬ ಜನ 10,000 ಕೊಟ್ಟು ಔಟ್ಫಿಟ್ ತಂತೀವಿ, ಅದಕ್ಕೆ ಐರನ್ ಇಲ್ದರೆ ಹಿಂಗೆ ಶ್ರಿಂಕ್ ಆಗಿ ಅದು ನೋಡೋಕ್ಕೆ 500-600 ರೂಪಾಯಿ ಬಟ್ಟೆ ಥರ ಆದರೆ ಕಾಣುತ್ತೆ. ಅದೇ ಒಬ್ಬ 500 ರೂಪಾಯಿ ಕೊಟ್ಟು ಶರ್ಟ್ ತಗೊಂಡಿರ್ತಾನೆ, ಅದನ್ನ ನೀಟಾಗಿ ಐರನ್ ಮಾಡ್ಕೊಂಡು ಪ್ರಾಪರಾಗಿ ಪೇರ್ ಮಾಡಿದಾಗ ಅವನಷ್ಟು ರಿಚ್ ಲುಕ್ ಯಾರು ಫುಲ್ ಮಾಡಿರಲ್ಲ. ಸೊ ಮೇಂಟೈನ್ ಐರನ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಆ ಐರನ್ ಮಾಡಿರೋ ಕ್ಲಾಸ್ನ ಹಾಕೊಂಡ್ರೆ ಬರೋ ಕಾನ್ಫಿಡೆನ್ಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್. ನೀವು ನೆಕ್ಸ್ಟ್ ಟೈಮು ನಿಮ್ಮ ಬಟ್ಟೆಗಳನ್ನು ಐರನ್ ಮಾಡಿ ಹಾಕೊಳ್ರಿ. ಅದು 500 ರೂಪಾಯಿದಾದರೂ ಆಗಲಿ 10,000 ಆಗಲಿ ಐರನ್ ಮಾಡಿ ನಿಮ್ಮ ಬಟ್ಟೆಗಳನ್ನು ಹಾಕೊಳ್ರಿ. 5th ಒನ್, ಮೇಂಟೈನ್ ಫಾರ್ಮಲ್ ಡ್ರೆಸ್ ಕೋಡ್ ಅನ್ನೋದು ನಿಮಗೆ ಇನ್ಸ್ಟ್ಯಾಂಟ್ ರಿಚ್ನೆಸ್ ಆದರೆ ಕೊಡುತ್ತೆ. ನೋಡಪ್ಪ ಇವನು ಯಾವುದೋ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅದರ್ವೈಸ್ ನೋಡಪ್ಪ ಇವನು ಯಾವುದೋ ಒಂದು ಒಳ್ಳೆ ಕಂಪ್ನಿ ರನ್ ಮಾಡ್ತಿದ್ದಾನೆ ಅನ್ನೋ ವೈಬ್ ಆದರೆ ಕ್ರಿಯೇಟ್ ಮಾಡುತ್ತೆ. ನಾನು ಮೋಸ್ಟ್ ಯಾವುದಾದ್ರೂ ಇಂಪಾರ್ಟೆಂಟ್ ಅಕೇಶನ್ ಇದೆ ಅಂದಾಗ ಫಾರ್ಮಲ್ಸೇ ಪ್ರಿಫರ್ ಮಾಡ್ತೀನಿ. 6th ಒನ್, ಇನ್ವೆಸ್ಟ್ ಆನ್ ಗುಡ್ ಆಕ್ಸೆಸರೀಸ್ ಮೀನ್ಸ್ ವಾಚಸ್, ರಿಂಗ್ಸ್, ಬ್ರೇಸ್ಲೆಟ್ಸ್, ಈ ಥರ ಆಕ್ಸೆಸರೀಸ್ ಮೇಲಾದರೆ ಇನ್ವೆಸ್ಟ್ ಮಾಡಿರಿ. ಈ ಆಕ್ಸೆಸರೀಸ್ ನಮ್ಮ ಔಟ್ಫಿಟ್ನ ನೆಕ್ಸ್ಟ್ ಲೆವೆಲ್ಗಾದರೆ ತಗೊಂಡೋಗುತ್ತೆ ಆ್ಯಂಡ್ ಒಂದು ಒಳ್ಳೆ ಲುಕ್ನಾದರೆ ಕೊಡುತ್ತೆ. ಓವರ್ ಆಲ್ ಲುಕ್ ಕಂಪ್ಲೀಟ್ ಆಗುತ್ತೆ ಆಕ್ಸೆಸರೀಸ್ ಇದ್ದಾಗ. ಫಾರ್ ಎಕ್ಸಾಂಪಲ್ ವಾಚಸ್ ತಾಳೋಣ, ಟೈಪ್ಸ್ ಆಫ್ ವಾಚಸ್ ಇರುತ್ತೆ. ನಮ್ಮ ಮೆನ್ಸ್ ಹತ್ರ ಇರಬೇಕಾಗಿರೋ ಬೇಸಿಕ್ ವಾಚಸ್ ಬಗ್ಗೆ ಆದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋನು ಚೆಕ್ಔಟ್ ಮಾಡಿರಿ. ಫಾರ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಸಬ್ಸ್ಕ್ರೈಬ್ ಟು ದ ಫಿಯನ್ಸ್ ಫ್ಯಾಷನ್. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂದರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.